ಮೈಸೂರು ದಿನ ಕಳೆದಂತೆ ಇನ್ನೊಂದು ಬೆಂಗಳೂರು ಆಗ್ತಿದ್ಯಾ ಅನ್ನುವ ಪ್ರಶ್ನೆ ಇದೀಗ ಉದ್ಭವವಾಗಿದೆ. ಟ್ರಾಫಿಕ್ ಸಮಸ್ಯೆ ಹೆಚ್ಚುತ್ತಿರುವ ಬೆನ್ನಲ್ಲೇ ಮೈಸೂರಿನಲ್ಲಿ ಫುಟ್ಪಾತ್ ಅತಿಕ್ರಮಣ ಜೋರಾಗಿ ನಡೀತಾ ಇದೆ. ಒಂದೆಡೆ ಬಡ ವ್ಯಾಪಾರಸ್ಥರು ಹೊಟ್ಟೆಪಾಡಿಗೆ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ತಿದ್ರೆ, ಮತ್ತೆ ಕೆಲವರು ಕೆಫೆ, ಜ್ಯೂಸ್ ಸೆಂಟರ್ ಹೆಸರಿನಲ್ಲಿ ಫುಟ್ಪಾತ್ ಅತಿಕ್ರಮಿಸಿ ಪೊಲೀಸರಿಗೆ ಡೋಂಟ್ ಕೇರ್ ಎಂತಿದ್ದಾರೆ. ಪ್ರಮುಖವಾಗಿ ಮೈಸೂರಿನ ಜನನಿಬಿಡ ಪ್ರದೇಶದ ಕುವೆಂಪು ನಗರದಲ್ಲಿನ ಆದಿಚುಂಚನಗಿರಿ ರಸ್ತೆ ಹಾಗೂ ಕಾಂತರಾಜ ಅರಸು ರಸ್ತೆಯಲ್ಲಂತೂ ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತಾಗಿದೆ. ಆದಿಚುಂಚನಗಿರಿ ರಸ್ತೆಯಲ್ಲಿ ಎರಡೂ ಬದಿಗಳಲ್ಲಿನ ಫುಟ್ಪಾತ್ ತುಂಬಿ ತುಳುಕುತ್ತಿದೆ. ವಾಹನದ ಪಾರ್ಕಿಂಗ್ ಜೊತೆಗೆ ಶೋರೂಮ್ ವೆಹಿಕಲ್ ಸೇಲ್ಸ್, ಕೆಫೆ, ಸೆಕೆಂಡ್ ಕಾರು ಮಾರಾಟದ ಅಡ್ಡೆಗಳಾಗಿ ಫುಟ್ಪಾತ್ ಪಾರ್ಕಿಂಗ್ ಮಾರ್ಪಟ್ಟಿದೆ. ಇದರಿಂದ ನಿತ್ಯ ಸಂಚರಿಸುವ ವಾಹನಗಳಿಗೆ ವಿಪರೀತ ತೊಂದರೆಯಾಗ್ತಿದ್ದು, ಟ್ರಾಫಿಕ್ ಜಾಮ್ ಅನ್ನೋದು ತೀರಾ ಕಾಮನ್ ಆಗಿದೆ. ಎಲ್ಲ ಗೊತ್ತಿದ್ರೂ ಪೊಲೀಸರು ಮಾತ್ರ ಕ್ಯಾರೆ ಅಂತಿಲ್ಲ. ಪಾದಾಚಾರಿಗಳು ಹಾಗೂ ವಾಹನ ಸವಾರರ ಹಿತ ಕಾಯಬೇಕಿದ್ದ ಕಾಕಿ ಸೈಲೆಂಟ್ ಆಗಿದೆ. ಹೆಲ್ಮೆಟ್ ಫೈನ್, ಸೀಟ್ ಬೆಲ್ಟ್ ಫೈನ್ ಹಾಕುವ ಮೈಸೂರು ಪೊಲೀಸರು ಇದೀಗ ಉಳ್ಳವರು ಫುಟ್ಪಾತ್ ಅತಿಕ್ರಮಿಸಿ ರಾಜಾರೋಷವಾಗಿ ಬಿಸಿನೆಸ್ ಮಾಡ್ತಿದ್ರು ಸುಮ್ಮನಿರೋದು ವಿಪರ್ಯಾಸವೇ ಸಿರಿ. ಇದೆಲ್ಲದಕ್ಕೂ ಮೈಸೂರು ಕಮಿಷನರ್ ಸೀಮಾ ಲಾಟ್ಕರ್ ಉತ್ತರ ಕೊಡಬೇಕಿದೆ. ಅಲ್ಲದೆ ಸ್ಥಳೀಯ ಠಾಣಾ ಪೊಲೀಸರು ಇತ್ತ ಗಮನ ಹರಿಸಿ ಫುಟ್ಪಾತ್ ಅತಿಕ್ರಮಣ ತೆರವುಗೊಳಿಸಬೇಕಾಗಿದೆ.